ತಂದು ಕೊಡಕತ್ತೇನಲ್ಲ ಅದು ಬಹಳ ನಮ್ಗೆ ಖುಷಿ ಕೊಟ್ಟಿದೆ ಅಂತ ಹೇಳಿ ಹೇಳ್ತಾ ಉಭಯ ಈ ಕಾರ್ಯಕ್ರಮ ಉದ್ದೇಶಿಸಿ ಎರಡೆರಡು ಮಾತುಗಳನ್ನ ನಾನು ದಯವಿಟ್ಟು ಬರೀ ಗೋಮಾತೆಯ ಈಗಾಗಲೇ ರಾಮಗಿರಿ ಇವತ್ತಿನ ಅಥವಾ ಈ ರೈತಾಪಿ ಈ ಜೀವನ ಸಾಧ್ಯ ಆಗಿರ್ಬೋದು ಇವುಗಳಿಗೆ ಇವತ್ತು ಯಾವ ರೀತಿಯಿಂದ ನೋಡ್ತಾರೆ ಅಂತಂದ್ರೆ ಇವತ್ತು ಅಷ್ಟೊಂದು ಕಿಲೋಮೀಟರ್ ಜನ ನೋಡ್ತಾರೆ ಆದ್ರೆ ನಮ್ಮೆಲ್ಲರಿಗೆ ಇವತ್ತಿನ ಸಂದರ್ಭದಲ್ಲಿ ಬಹಳ ಹೆಮ್ಮೆಯ ವಿಷಯ. ಹೆಚ್ಚಿನ ಮಾತಾಡೋದ್ರಿಂದ ಶ್ರೀಗಳು ಮಾತನಾಡಿದ್ರೆ ಈಗ ಮುಂದಿನದಾಗಿ ಪಾಪು ಕರಗಳನ್ನು ನಾವು ತೊಟ್ಲಿಗೆ ಹಾಕುವಂತ ಕಾರ್ಯಕ್ರಮ ನಮ್ಮ ಶ್ರೀಗಳು ಎರಡೂ ಹೇಳಿ ಏನೆಲ್ಲ ಪ್ರಯತ್ನಗಳು ನಡೆದವು. ಆ ನಿಟ್ಟಿನೊಳಗ ನಾವು ಎಷ್ಟೇ ಒಂದು 10 ಎಕರೆ ಜಮೀನಿದ್ರು ಕೂಡ ಮೂರನೇ ದಿವಸಕ್ಕದು ನಿಮ್ಗೆ 10 ಎಕರೆಕಾಗಷ್ಟು ಗೊಬ್ಬರ ಆಗ್ತದೆ. ಅದನ್ನ ಮಳಿ ಬಂದಾಗ ಭೂಮಿ ಚಿಮ್ಕಿಸ್ಬೇಕು ಅಥವಾ ನೀರಾಸ ಮುಂದೆ ನೀರು ಒಂದ್ ಕಡೆ ಈ ಆಂದೋಲನಗಳು ನಡೆದವು. ನಾವು ಗ್ರಾಮಾಂತರ ಪ್ರದೇಶದ ಜನ ಯಾರ ಆ ಕಡೆ ಲಕ್ಷ್ಯ ಹಾಕೊಲ್ವಿ, ನಾವು ಏನೇನೋ ಮಾಡಿ ಕೇವಲ ಔಷಧ ಅಂತ ಒಂದು ಸುಮ್ಮನೆ ಮಾಡೋದು ಏನು ಜೀವಾಳ. ಈಗ ಕೃಷಿಗೆ ಮಹತ್ವ ಇತ್ತೀಚೆಗೆ ಕಡಿಮೆ ಆಗಿದ್ರು ಕೂಡ ಮುಂದೊಂದು ದಿನ ಮತ್ತೆ ಕೃಷಿಗೆನೇ ಬರ್ತೈತಿ ಎಲ್ಲ ಕಾಲ ಅಂತಕ್ಕಂಥ ಮಾತಾಡೋದು ಎಲ್ಲದಕ್ಕೂ ಕಿಮ್ಮತ್ತು ಬರ್ತೈತಿ. ಜೋಳದ ಕಿಮ್ಮತ್ತು ಏನಾಗ್ಬಿಡ್ತೈತಿ, ನಾವು ಜೋಳನ ಬೆಳೆದ್ ಬಿಟ್ರೆ. ಈ ರೀತಿ ಆ ರೈತಾಪಿ ಮಹತ್ವವನ್ನು ಕೂಡ ನಾವು ಒಂದು ಅಮೃತ ಹಸ್ತದಿಂದ ಅವರ ಅಮೃತ ವಾಣಿಯಿಂದನ ಅದಕ್ಕೆ ಅವು ಎರಡೂ ಕರೆಗಳಿಗೆ ನಾಮಕರಣ ಆಗ್ಲಿ ಅಂತೇಳಿ ನಾವೆಲ್ಲ ಈಗ ಅದು ಆಗೋದನ್ನ ನಾವು ನೋಡ್ಲಿಕ್ಕೆ ಕಾತರರಾಗಿವೆ ಅಂತ ಹೇಳಿ ಈ ಕಾರ್ಯಕ್ರಮದಲ್ಲಿ ನಮ್ಮ ರಾಜೀವ್ ಮಡಿವಾಳ್ ಯಾವಾಗ ಅದು ಜವಾರಿ ಹಸುಗಳು ಆ ಜವಾರಿ ಈಗ ಏನ ಒಂದೆರಡು ಜರ್ಸಿ ಕಟ್ಟಿ ಹಾಲು ಎಣ್ಣದೈತಿ ಹೋಗೋದೈತಿ ರೊಕ್ಕ ಮಾಡ್ಕೊಳ್ಳೋದೈತಿ ಆ ರೊಕ್ಕ ಎದಕ್ಕೆ ಖರ್ಚಾಗ್ತೈತಿ ನಮ್ಗೆ ಗೊತ್ತಿಲ್ಲ ಮಾಡೋದು ಅದೆಲ್ಲ ಬಹಳ ಅದು ಮಾಡಿದವ್ರಿಗೆ ಗೊತ್ತು. ಅಷ್ಟೆಲ್ಲ ತನ್ನ ಅಂತ ಎಲ್ಲ ಮಾಡ್ತಾ ಇರ್ತಕ್ಕಂಥ ನಮ್ಮ ನಡುವಿನ ಒಬ್ಬ ಅತ್ಯಂತ ಕ್ರಿಯಾತ್ಮಕ ವ್ಯಕ್ತಿ ನಮ್ಮೆಲ್ಲರ ಆಪ್ತ ಮಿತ್ರ ರಾಜಣ್ಣ ಮಡಿವಾಳ್ ಅವರಿಗೆ ಚೇರ್ ತೆಗೆದ್ಬಿಡ್ರಿ. ಚೇರ್ ಮೈಕ್ ಕೊಡ್ಬಿಲ್ಲ ನಮ್ಮ ಬಸವ ಹಾಕ್ತಿದ್ದಾರೆ. ಸ್ವಲ್ಪ ಕೊಡೋದ ಹಿಂಸರಿ ನೀವು ಅಂದ್ರ ನಾವು ಕರುವಿಗೆ ನಾಮಕರಣ ಮಾಡಿ ಹೆಸರು ಹೇಳ್ತೀವಿ. ನಾವು ಶಿವ 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 ಕುಟಕೂರ ಆಚಾರ ಪೂಜೆ ತಪ್ಪ ಇದೆ. ಬಸವ 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 ಶಿವನ್ ಬಿಟ್ಟು ಬಸವ ಇಲ್ಲ, ಬಸವನ್ ಬಿಟ್ಟು ಶಿವನಿಲ್ಲ. ಅದಕ್ಕೆ ಶಿವನೇ ಬಸವ, ಬಸವ ಶಿವನೇ, ಶಿವನೇ ಬಸವ, ಬಸವ ಶಿವನೇ. ಗುಡ್ಡದ ಗುಡದೈನ ಹೆಸರನ್ನು ಕರದೇವೆ ಜೋ ಜೋ
ಬೈ ಏತಮ್ಮ ಒಂದು 5 ಕುರ್ಚಿ 10 ಕುರ್ಚಿ ಬಾಯ್ ಬರೋದು ಕರೆಕ್ಟ್ ಬರಂಗಿಲ್ಲ